ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ ಒಳಗೆ ಒಂದು ವಿಡಿಯೋ ಮಾಡಿದ್ದೆ. ಅದ್ರ ಬಗ್ಗೆ ಅಂತಂದ್ರೆ RRB ಗ್ರೂಪ್ ಡಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಏನಿತ್ತಂದ್ರೆ ಟೋಟಲ್ ಸಿಲೆಬಸ್ ಇತ್ತು ಆ್ಯಂಡ್ ಎಕ್ಸಾಮ್ದು ಟ್ರಿಕ್ಸ್ ಆ್ಯಂಡ್ 30 ಡೇಸ್ ಒಳಗೆ ನೀವು ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ನಾನು ಸರ್ಚ್ ಮಾಡಿ ನಿಮಗೆ ಆ ಒಂದು ವಿಡಿಯೋದೊಳಗೆ ನಿಮಗೆ ಹೇಳಿದ್ದೆ. ಆ್ಯಟ್ ದಿ ಎಂಡ್ ನಾನು ಏನು ಕೊಟ್ಟಿದ್ದೆ ಅಂತಂದ್ರೆ ನೀವು ಈ ಒಂದು ಎಕ್ಸಾಮ್ಗೆ ರೆಡಿ ಆಗ್ಬೇಕಂತಂದ್ರೆ ನೀವು ಕನ್ನಡ ಒಳಗೆ ಫ್ರೀಯಾಗಿ ಯೂಟ್ಯೂಬ್ ಕ್ಲಾಸಸ್ ಬೇಕಾಗಿದ್ದು ಅಂತಂದ್ರೆ ಕಮೆಂಟ್ ಹಾಕ್ರಿ ಅಂತ ಹೇಳಿದ್ದೆ. ಸೊ ಆ ಒಂದು ವಿಡಿಯೋಗೆ ನನಗೆ ಹ್ಯೂಸ್ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ಕನ್ನಡ ಮೀಡಿಯಮ್ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಸೊ ಅದಕ್ಕೆ ನಾನು ಇವಾಗ ನಿಮ್ಮ ಸಲುವಾಗಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ನಲ್ಲಿ ಕನ್ನಡ ಮೀಡಿಯಮ್ ಫ್ರೀ ಕ್ಲಾಸಸ್ ನಾವು ಯಾವ ನೋಡ್ಬೇಕ್ರಿ, ಆಮೇಲೆ ನನಗೆ ಗ್ರೂಪ್ ಡಿ ಬರೆಯತ್ತಾನೆ ನಾನು ಅಥವಾ SSC GD ಬರೆಯತ್ತಾನೆ. ಸೊ ಸಮಥಿಂಗ್ ನೀವು ಯಾವುದೋ ಎಕ್ಸಾಮನ್ನು ಅಪ್ಲೈ ಮಾಡಿರ್ತೀರಿ, ಯೂಟ್ಯೂಬ್ ಕ್ಲಾಸ್ಗಳನ್ನು ಫ್ರೀಯಾಗಿ ಸರ್ಚ್ ಮಾಡ್ತಾ ಇರ್ತೀರಿ, ನಿಮಗೆ ಬೇಕಾದ ಟೈಮ್ದಾಗ ಅವು ಸಿಗಂಗಿಲ್ಲ ಅಥವಾ ನಿಮಗೆ ಸಿಕ್ಕಾಗ ಅದು ನೀವು ಎಕ್ಸಾಮನ್ನು ಹಾಕಿರೋದಿಲ್ಲ, ಈ ಥರ ಆಗ್ತದೆ. ಸೊ ಯೂಟ್ಯೂಬ್ ಕ್ಲಾಸ್ ಒಳಗೆ ಕನ್ನಡ ಮೀಡಿಯಮ್ ಒಳಗೆ ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸಿರೋದಿಲ್ಲ. ಮೀನ್ಸ್ ಒಂದು ಸಬ್ಜೆಕ್ಟ್ದು ಒಂದು ಕಡೆ ಮುಗಿದಿತ್ತಂದರೆ ಇನ್ನೊಂದು ಸಬ್ಜೆಕ್ಟ್ದು ಇನ್ನೊಂದು ಕಡೆ ಮುಗಿದಿರ್ತೈತೆ. ಆಲ್ಮೋಸ್ಟ್ ಯಾರೂ ಕಂಪ್ಲೀಟ್ ಸಬ್ಜೆಕ್ಟನ್ನು ಮುಗಿಸ್ಕೊಡೋದಿಲ್ಲ. ಯಾಕಂತಂದ್ರೆ ಅವ್ರದ್ದು ಓನ್ ಆಗಿ ಆ್ಯಪ್ಗಳಿರ್ತಾವೆ, ಬೇರೆ ಆ್ಯಪ್ಗಳಿರ್ತಾವೆ. ಸೊ ಆ ಆ್ಯಪ್ ಒಳಗೆ ಪೇಯ್ಡ್ ಕೋರ್ಸ್ಗಳನ್ನು ಮಾಡಿರ್ತಾರೆ ಅವರು. ಸೊ ಯೂಟ್ಯೂಬ್ ಒಳಗೆ ಬೇರೆದವ್ರಿಗೆ ಅಮೌಂಟ್ ಕೊಟ್ಟು ಕರೆಸಿ ಅವರು ಟೀಚಿಂಗ್ ಮಾಡಿಸ್ತಿರ್ತಾರೆ. ಸೊ ಅದಕ್ಕೆ ಅವ್ರಿಗೆಲ್ಲ ಸ್ಯಾಲ್ರಿ ಕೊಡಬೇಕಾಗ್ತದೆ. ಅವೆಲ್ಲ 108 ಇರ್ತಾವೆ. ಬಟ್ ಅವರು ಚಾನಲ್ ಒಳಗೆ ಏನು ಮಾಡಿರ್ತಾರೆ ಅಂತಂದ್ರೆ ಅವರು ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಸ್ವಲ್ಪ ಅಷ್ಟೇ ಹೈಲೈಟ್ಸ್ ಅಷ್ಟೇ ಹೇಳ್ತಾ ಇರ್ತಾರೆ. ಸೊ ಉಳಿದಿದ್ದನ್ನು ನೀವು ಕಂಪ್ಲೀಟ್ ಒಂದು ಕೋರ್ಸ್, ಈ ಒಂದು ಗ್ರೂಪ್ ಡಿದ ಒಂದು ನೀವು ಕೋರ್ಸ್ RRB ಗ್ರೂಪ್ ಡಿದನ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮುಗಿಸ್ಕೋಬೇಕಂದ್ರೆ ಆ ಸಿಲೆಬಸ್ ಒಳಗೆ ಏನದ ಅದೆಲ್ಲ ಕಂಪ್ಲೀಟ್ ನೀವು ಕೋರ್ಸ್ ಮುಗಿಸ್ಬೇಕಂತಂದ್ರೆ ಅವ್ರ ಪೇಯ್ಡ್ ಕೋರ್ಸ್ ಒಳಗೆ ನೀವು ಆ್ಯಪ್ ಒಳಗೆ ಜಾಯ್ನ್ ಆಗಬೇಕಾಗ್ತದೆ. ಈಗೆಲ್ಲ ಆನ್ಲೈನನ್ನು ನಡೆದದ, ನಿಮಗೆಲ್ರಿಗೂ ಗೊತ್ತಿರುವಂಥದ್ದು. ಸೊ ಅದಕ್ಕೆ ಅವರು ಪೇಯ್ಡ್ ಕೋರ್ಸ್ ಏನು ಮಾಡ್ತಾರಲ್ಲ ಆ ಒಂದು ಆ್ಯಪಿಗೆ ನೀವು ಜಾಯ್ನ್ ಆಗಿದ್ರಿ ಅಂತಂದ್ರೆ ಆ ಕಂಪ್ಲೀಟ್ ಕೋರ್ಸನ್ನು ಮುಗಿಸ್ಕೊಡ್ತಾರೆ. ಸೊ ಯೂಟ್ಯೂಬ್ ಒಳಗೆ ಕನ್ನಡ ಮೀಡಿಯಮ್ ಫ್ರೀ ಕ್ಲಾಸಸ್ ಯಾವುದಾವು ಹೇಳ್ರಿ ಅಂಥೇಳಿ ತುಂಬ ಜನ ನನಗೆ DM ಮಾಡಿ ಕೇಳ್ತಾ ಇದ್ದೀರಿ ಇನ್ಸ್ಟಾಗ್ರಾಮ್ ಒಳಗೆ. ಸೊ ಕನ್ನಡ ಮೀಡಿಯಮ್ ಅಂತ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಅಂತ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಅಕೌಂಟ್ ಆಗಿರ್ಬೋದು ಅವ್ರದ್ದು, ಯಾರು ಟೀಚ್ ಮಾಡ್ತಿರ್ತಾರಲ್ಲ ಅವ್ರದ್ದು. ಸೊ ಎಲ್ಲರೂ ಕೂಡ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸಿರೋದಿಲ್ಲ. ಸೊ ಸ್ವಲ್ಪ ಜನ ಒಂದು ಸಬ್ಜೆಕ್ಟ್ ಮುಗಿಸಿದ್ರೆ ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಸಬ್ಜೆಕ್ಟ್ ಮುಗಿಸಿರ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲನೂ ನಿಮ್ಗೆ ಒಂದೇ ಕಡೆ ನಿಮಗಂತೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ಮಾಡಬೇಕಾಗ್ತದೆ ಅಂತಂದ್ರೆ ನಿಮಗೆ ಯಾರು ಹೇಳಿದ್ದು ಅಂದ್ರೆ ಟೀಚಿಂಗ್ ಸುಮಾರು ಜನ ಟೀಚಿಂಗ್ ಮಾಡ್ತಾರೆ ಈಗ ಯೂಟ್ಯೂಬ್ ಒಳಗೆ. ನಿಮಗೆ ಯಾರು ಹೇಳೋದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂದ್ರೆ ಒಬ್ಬರು ಸರ್ ಹೇಳಿದ ಅಂಡರ್ಸ್ಟ್ಯಾಂಡ್ ಆದ್ರೆ ಇನ್ನೊಬ್ರು ಸರ್ ಹೇಳಿದ ಅಂಡರ್ಸ್ಟ್ಯಾಂಡ್ ಆಗ್ತಿರ್ತೈತಿ ಒಂದೇ ಸಬ್ಜೆಕ್ಟ್ದು. ಸೊ ಅದಕ್ಕೆ ನಿಮಗೆ ಯಾವ್ದು ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತದಲ್ಲ ಅದನ್ನು ನೀವು ಸರ್ಚ್ ಮಾಡಿಕೊಂಡು ನಿಮಗೆ ಬೆಟರ್ ಯಾವ್ದು ಅನ್ನಿಸ್ತದಲ್ಲ ಅದನ್ನು ನೀವು ಫುಲ್ ಕ್ಲಾಸನ್ನು ಕೇಳಬೇಕಾಗ್ತದೆ. ಸೊ ಈ ಒಂದು ಗ್ರೂಪ್ ಡಿಗೆ ನಾನು ಕನ್ನಡ ಮೀಡಿಯಮ್ ಒಳಗೆ ಫ್ರೀಯಾಗಿ ಯೂಟ್ಯೂಬ್ ಒಳಗೆ ಎಷ್ಟು ಫ್ರೀಯಾಗಿ ಅವ್ರು ಮಾಡಿದಾರಲ್ಲ ಆ ಒಂದು ಫ್ರೀ ಕ್ಲಾಸಸ್ಗಳನ್ನು ಸರ್ಚ್ ಮಾಡಿ ನಾನು ನಿಮ್ಮ ಮುಂದೆ ಇವತ್ತು ತೊಗೊಂಡು ಬಂದೀನಿ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಫಸ್ಟ್ಲಿ ನಾ ಏನು ಹೇಳೋದಂತಂದ್ರೆ ನಾನು ಪ್ರತಿಯೊಂದು ಸಬ್ಜೆಕ್ಟಿಗೆ ಒಂದು 3 ರಿಂದ 4 ಯೂಟ್ಯೂಬ್ ಚಾನಲ್ಸ್ ಅಥವಾ ಪರ್ಸ್ನಲ್ ಚಾನಲ್ಸ್ ಇರ್ತಾವಲ್ಲ ಅವುಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದೀನಿ. ಸೊ ನೀವು ಏನು ಮಾಡ್ಬೇಕಂದ್ರೆ ಗ್ರೂಪ್ ಡಿದ ಕಂಪ್ಲೀಟ್ ಸಿಲೆಬಸನ್ನು ನಿಮ್ಮ ಮುಂದೆ ಇಟ್ಕೋಬೇಕು. ಯಾಕಂತಂದ್ರೆ ಈಗ ಕಂಪ್ಲೀಟ್ ಸಿರೀಸನ್ನು ಮುಗಿಸಿದವ್ರದ್ದು ಏನಿರ್ತದೆ ಅದು ಪ್ರಾಬ್ಲಮ್ ಇರೋಂಗಿಲ್ಲ. ಪ್ಲೇಲಿಸ್ಟ್ ಒಳಗೆ ಕಂಪ್ಲೀಟು ವೀಡಿಯೋಸ್ ಇರ್ತಾವೆ 1 by 1. ಬಟ್ ಒಬ್ಬೊಬ್ರು ಹೆಂಗಾಗಿ ಬಿಟ್ಟಿರ್ತದೆ ಅಂತಂದ್ರೆ ಪ್ಲೇಲಿಸ್ಟ್ ಮಾಡಿರ್ತಾರೆ ಬಟ್ ಅದ್ರೊಳಗೆ ಬೇರೆ ವೀಡಿಯೋಸನ್ನು ಮಿಕ್ಸ್ ಮಾಡಿರ್ತಾರೆ. ಅವಾಗ ಏನಾಗ್ತದೆ ಅಂತಂದ್ರೆ ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಿದ್ದ ಮಾತ್ರ ನೀವು ನೋಡಬೇಕಾಗ್ತದೆ. ನೀವು ಸುಮ್ಮನೆ ಬೇರೆ ನೋಡಿಬಿಟ್ರಿ ಅಂತಂದ್ರೆ ಅದೇ ಒಂದು ಲಿಸ್ಟ್ ಒಳಗೆ ಹಾಕಿಬಿಟ್ಟಿರ್ತಾರೆ ಅವ್ರು ಪ್ಲೇಲಿಸ್ಟ್ ಒಳಗೆ ಕಂಪ್ಲೀಟ್. ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕಿದಾಗ ಏನಾಗ್ತದೆ ನಿಮಗೆ ಸಂಬಂಧಪಡಲಾರ್ದು ಬಿಟ್ಟು ಬೇರೆ ನೀವು ಕ್ಲಾಸ್ ಕೇಳೋದಾಗ್ತದೆ. ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನೀವು ಒಂದು ಸಿಲೆಬಸ್ ಇಟ್ಕೊಂಡು ಕುಂಡಿರ್ಬೇಕು ಮುಂದೆ. ಸೊ ನೀವು ಒಂದೊಂದು ಟಾಪಿಕನ್ನು ಓದ್ಕೊತ ಬರ್ಬೇಕು. ಆ ಟಾಪಿಕ್ದು ಮಾತ್ರ ವಿಡಿಯೋ ನೀವು ಆ ಒಂದು ಪ್ಲೇಲಿಸ್ಟ್ ಒಳಗೆ ನೋಡ್ಬೇಕು. ಓಕೆನಾ? ಫಸ್ಟ್ಲಿ ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಂತಂದರೆ ಯೂಟ್ಯೂಬ್ ಚಾನಲ್ಸ್ ಅಂತ ಬಂದಾಗ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಚಾನಲ್ಸ್ ಆಗಿರ್ಬೋದು ಅಂತಂದರೆ ಕಾಂಪಿಟೇಟಿವ್ ಸಂಬಂಧಪಟ್ಟಾಗ ಯಾರು ಟೀಚ್ ಮಾಡ್ತಿರ್ತಾರಲ್ಲ ಸ್ವಲ್ಪ ಜನ ಏನು ಮಾಡ್ತಾರೆ ನಿಮಗೆ ಎಲ್ಲ ಥರದಂತಹ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಅಥವಾ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸ್ಗಳನ್ನು ನಿಮ್ಮ ಮುಂದೆ ಹೇಳ್ತಿರ್ತಾರೆ. ಸ್ವಲ್ಪ ಜನ ಏನು ಮಾಡಿರ್ತಾರೆ ಅಂತಂದ್ರೆ ಸ್ವಲ್ಪ ಹೇಳಿ ಆ ಕ್ಲಾಸ್ ಹೇಳುವಾಗ ನಮ್ಮ ಪೇಯ್ಡ್ ಕೋರ್ಸದ ಜಾಯ್ನ್ ಆಗ್ರಿ ಅಂತ ಹೇಳ್ತಾರೆ.
ಸೊ ಅದಕ್ಕೆ ನೀವು ಕಂಪ್ಲೀಟ್ ಒಂದು ಕೋರ್ಸನ್ನು ನಿಮಗೆ ಮೊದಲೇ ಹೇಳಿಬಿಡ್ತೇನೆ ನಾನು, ಒಂದು ಕೋರ್ಸನ್ನು ನೀವು ಮೀನ್ಸ್ ಒಂದು ಯಾವುದೋ ಒಂದು ಜಾಬನ್ನು ಹಾಕಿದ್ದೀರಿ, ಆ ಕೋರ್ಸನ್ನು ನಾವು ಕಂಪ್ಲೀಟ್ ಕಲಿಬೇಕ್ರಿ ಆನ್ಲೈನ್ದಾಗ ಅಂತಂದ್ರೆ ನಿಮಗೆ ನಾನು ಹೇಳ್ತೀನಲ್ಲ, ಇವಾಗ ನಾನು ಹೇಳ್ಕೊಂಡು ಬರ್ತೀನಿ ನಿಮಗೆ ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಫ್ರೀ ಕ್ಲಾಸಸ್ ಹೇಳಂತಾರೋ, ಆಮೇಲೆ ಎಷ್ಟು ನಿಮಗೆ ಕ್ಲಾಸಸ್ಗಳು ಇವಾಗ ಅವೈಲೇಬಲ್ ಅದಾವ ಅಂತೇಳಿ ನಿಮಗೆ ಹೇಳ್ತೇನೆ. ಸೊ ಅದಾದಮೇಲೆ ನಿಮಗೇನಾದರೂ ನಮಗೆ ಒಬ್ರದ್ದು ಈ ಒಂದು ಸಬ್ಜೆಕ್ಟದು ಬೇರೆದವ್ರದ್ದು, ಇದೊಂದು ಸಬ್ಜೆಕ್ಟ್ ಬೇರೆದವ್ರದ್ದು, ಈ ಥರ ನಾನು ನಿಮ್ಗೆ ಹೇಳ್ಕೊಂಡು ಬರ್ತೀನಿ. ಬಟ್ ನಿಮಗೆ ಎಲ್ಲ ಸಬ್ಜೆಕ್ಟು ಒಂದೇ ಕಡೆ ಬೇಕ್ರಿ, ನಮಗೆ ಒಂದೇ ಕಡೆ ನಮಗೆ ಕಲಿಬೇಕು ಅಂತಂತಂದ್ರೆ ನೀವು ಅವ್ರು ಯಾರ್ದು ನಾ ಹೇಳಿರ್ತೇನಲ್ಲ ಅದ್ರದ್ದು ಯಾವ ಚಲೋ ಅನಿಸ್ತದಲ್ಲ ಅವರು ಒಂದು ಪೇಡ್ ಕೋರ್ಸಿಗೆ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಜಾಯ್ನ್ ಆದ್ರೆ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಕೋರ್ಸ್ ಒಂದೇ ಕಡೆನೇ ಸಿಕ್ಬಿಡ್ತೈತೆ, ನೀವು ಹುಡುಕಾಡುವಂತಹ ಅವಶ್ಯಕತೆನೇ ಇಲ್ಲ. ಸೊ RRB ಗ್ರೂಪ್ ಡಿ ಅಂತ ಬಂದಾಗ ಮ್ಯಾಥ್ಸ್, ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಅಂತ ಬರ್ತದೆ. ಸೊ ಇದನ್ನೇನದಲ್ಲ, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಜನರಲ್ ಇಂಟೆಲಿಜೆನ್ಸಿ ಆಗಿರ್ಬೋದು, ಈ ಒಂದು 3 ಕ್ಲಾಸನ್ನು ಸೇರಿ ನಿಮಗೆ ನಾ ಫ್ರೀ ಯೂಟ್ಯೂಬ್ ಕ್ಲಾಸಸ್ಗಳನ್ನು ಮೀನ್ಸ್ ಕನ್ನಡ ಒಳಗೆ ಫ್ರೀ ಆಗಿ ಹೇಳ್ತಾ ಇದ್ದಾರಲ್ಲ, ಆ ಒಂದು ಯೂಟ್ಯೂಬ್ ಕ್ಲಾಸಸ್ಗಳನ್ನು ಟಾಪ್ 2 ಅಥವಾ ಟಾಪ್ ಆಗಿರುವಂಥ ಕ್ಲಾಸಸ್ಗಳನ್ನು ಮಾತ್ರ ನಿಮಗೆ ಹೇಳ್ತೀನಿ ನಾನು. ಸೊ ನಾನು ಹೇಳ್ತಾ ಇರುವಂತಹ ಒಂದು ಕ್ಲಾಸಸ್ಗಳು ಅಂದರೆ ಕನ್ನಡ ಮೀಡಿಯಮ್ ಕ್ಲಾಸಸ್ಗಳನ್ನು ನಿಮಗೆ ಫ್ರೀ ಯೂಟ್ಯೂಬ್ ಕ್ಲಾಸಸ್ಗಳನ್ನು ಏನು ಹೇಳಂತಾನಲ್ಲ, ಇದು ಓನ್ಲಿ RRB ಗ್ರೂಪ್ ಡಿಗೆ ಸೀಮಿತ ಅಲ್ಲ. ಈ ಒಂದು ಕ್ಲಾಸಸ್ಗಳು ನಿಮಗೆ ಬೇರೆ ಯಾವುದೇ ರೀತಿಯಾದಂತಹ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ಕ್ಲಾಸಸ್ಗಳಾಗಿರ್ತವೆ. ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ಸೇಮ ಇರ್ತದೆ. ಬಟ್ ಏನು ಚೇಂಜ್ ಇರ್ತದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ MTS ತಗೋರಿ, MTS SSC MTS ಒಳಗೆ ಏನದ ಇಂಗ್ಲೀಷ್ ಸಬ್ಜೆಕ್ಟ್ ಅದ, ಬಟ್ ಇದ್ರೊಳಗೆ ಏನದ RRB ಗ್ರೂಪ್ ಡಿ ಒಳಗೆ ಇಂಗ್ಲೀಷ್ ಸಬ್ಜೆಕ್ಟ್ ಇಲ್ಲ. ಸೊ ಈ ರೀತಿ ಒಂದೊಂದು ಸಬ್ಜೆಕ್ಟ್ ಇರೋದಿಲ್ಲ, ಅಥವಾ ಆಯಾ ಜಾಬಿಗೆ ತಕ್ಕಂಥ ಆಯಾ ಪೋಸ್ಟಿಗೆ ತಕ್ಕಂಥ ಒಂದು ಸಿಲೆಬಸ್ ಎವ್ರೇಜ್ ಏನಾಗಿರ್ತದೆ, ಹೈ ಎವ್ರೇಜ್ ಇರ್ತದೆ, ಒಂದು ಸ್ವಲ್ಪ ಕಡಿಮೆ ಎವ್ರೇಜ್ ಇರ್ತದೆ. ಸೊ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇರ್ತಾವೆ ಅಷ್ಟೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಕಂಪ್ಲೀಟ್ ಸಿಲೆಬಸನ್ನು ಮುಂದಿಟ್ಕೊಂಡ್ರಿ ಅಂತಂದ್ರೆ ಯಾವ ಎಕ್ಸಾಮಿಗೆ ಏನು ಓದಬೇಕು, ನಾನು ಏನು ಓದಬಾರ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಅದಕ್ಕೆ ನೀವು ಸಿಲೆಬಸನ್ನು ಮುಂದಿಟ್ಕೊಳ್ಳಿ. ಸೊ ತಡ ಮಾಡದೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸೈಡಿಗೆ ನಿಮಗೆ ಡಿಸ್ಪ್ಲೇ ಆಗ್ತಿರ್ತದೆ ಯಾವ ಸರ್ದು ನಾ ಹೇಳಂತೀನಿ ಆ್ಯಂಡ್ ಕ್ಲಾಸಸ್ಗಳು ಯಾವ್ಯಾವ ನಿಮಗೆ ಅವೈಲೇಬಲ್ ಇರ್ತಾವಂಥೇಳಿ ಈ ಒಂದು ಸೈಡಿಗೆ ನಿಮಗೆ ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ನೋಡೋಣ. ಸೊ ಮ್ಯಾಥ್ಸ್ ಅಂತ ಬಂದಾಗ ಯಾರ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಮ್ಯಾಥ್ಸ್ ಅಂತಂದ್ರೆ ಆಲ್ಮೋಸ್ಟ್ ನೀವು ಯಾರು ಕ್ಲಾಸಸ್ಗಳನ್ನು ನೋಡ್ತಿರ್ತೀರಿ, ನೋಡೋರಿಗೆ ಈ ವಿಡಿಯೋ ಅಲ್ಲ, ಯಾರಿಗೆ ಗೊತ್ತಿಲ್ಲಲ್ಲ ಅವ್ರಿಗೆ ನಾವು ವಿಡಿಯೋ ಮಾಡಂತೀನಿ. ಎಲ್ರಿಗೂ ಎಲ್ಲನೂ ಗೊತ್ತಿರ್ತದೆ ಅಂತೇನಿಲ್ಲ, ಯಾರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ನಾವು ವಿಡಿಯೋ ಮಾಡಂತೀನಿ. ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಗೊತ್ತಿದ್ದವರು ಮಾತ್ರ ನಿಮಗೆ ಗೊತ್ತಿತ್ತಂದ್ರೆ ಚಲೋ. ನಿಮಗೆ ನನಗೆ ಗೊತ್ತಿರುವಂತಹ ಕ್ಲಾಸಸ್ ಬಿಟ್ಟು ನಿಮಗೆ ಬೇರೆ ಗೊತ್ತಿದ್ರೂ ನೀವು ಕಮೆಂಟ್ ಹಾಕ್ರಿ, ಅದು ಬೇರೆದವ್ರಿಗೂ ಕೂಡ ಯೂಸ್ ಆಗ್ತದೆ, ಹೌದಲ್ಲ? ಸೊ ಹಾಗಾದ್ರೆ ಕ್ಲಾಸಸ್ಗಳನ್ನು ನೋಡ್ತಾ ಬರ್ರಿ. ಮ್ಯಾಥ್ಸ್, ಜನರಲ್ ಇಂಟೆಲಿಜೆನ್ಸಿ, ರೀಸನಿಂಗ್ ಅಂತ ಬಂದಾಗ RRB ಗ್ರೂಪ್ ಡಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ನಿಮಗೆ ಹೆಲ್ಪ್ಫುಲ್ ಆಗಿರುವಂತಹ ಕ್ಲಾಸಸ್ಗಳನ್ನು ನಾನು ಹೇಳಂತೀನಿ. ಸೊ ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ಸೇಮ್ ಇರ್ತದೆ. ಓಕೆನಾ? ಸೊ ಹಾಗಾದರೆ ಮ್ಯಾಥ್ಸ್ ಅಂತ ಬಂದಾಗ ಮ್ಯಾಥ್ಸ್ ಬೈ ಸುಮಿತ್ ಸರ್ ಅಂಥೇಳಿ ಆಲ್ರೆಡಿ ಅವರು ತುಂಬ ದಿನ ಆಯಿತು ಕ್ಲಾಸಸ್ಗಳನ್ನು ಮಾಡಕತ್ತ. ತುಂಬ ಜನ ಅವ್ರ ಕ್ಲಾಸಸ್ಗಳನ್ನು ನೋಡ್ತಾರೆ, ಭಾಳ ಚೆನ್ನಾಗಿ ಅವರು ಕ್ಲಾಸಸ್ಗಳನ್ನು ಮಾಡ್ತಾರೆ. ಅವ್ರದ್ದು ಕೂಡ ಸ್ವಂತ ಆ್ಯಪ್ ಅದ, ಅವರು ಕೂಡ ಪೇಯ್ಡ್ ಕ್ಲಾಸಸ್ಗಳನ್ನು ಒಂದು ಆ್ಯಪಲ್ಲಿ ಹೇಳ್ತಾ ಇದ್ದಾರೆ, ಫುಲ್ ಕೋರ್ಸ್ಗಳನ್ನು. ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಯಾವುದೇ ರೀತಿಯಾದಂತಹ ಪ್ರಮೋಷನ್ ಮಾಡೋಕತ್ತಿಲ್ಲ. ಸೊ ಇದು ನನ್ನ ಓನ್ ನೋಟ್ಸ್ ಆಗಿರ್ತದೆ, ನಿಮ್ಮ ಸಲುವಾಗಿ ನಾನು ಹೇಳಬೇಕಂತೇಳಿ ಈ ನೋಟ್ಸ್ಗಳನ್ನು ಮಾಡೇನಿ. ಓಕೆನಾ? ಸೊ ಹಾಗಾದರೆ ಮ್ಯಾಥ್ಸ್ ವಿತ್ ಸುಮಿತ್ ಸರ್ ಅಂತದ. ಓಕೆ, ಮ್ಯಾಥ್ಸ್ ವಿತ್ ಸುಮಿತ್ ಸರ್ ಅಂತದ. ಈ ಒಂದು ಸುಮಿತ್ ಸರ್ ಒಂದು ಮ್ಯಾಥ್ಸ್ ವಿತ್ ಸುಮಿತ್ ಸರ್ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಇಲ್ಲಿ ಸೈಡ್ ಡಿಸ್ಪ್ಲೇ ಮಾಡಂತ ನಿಮಗೆ. ಸೊ ಎಷ್ಟು ವಿಡಿಯೋಸ್ ಅದಾವ ಅಂತಂದ್ರೆ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ 25 ವಿಡಿಯೋಸ್ದ ಒಂದು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಂತಾನಲ್ಲ 25 ವಿಡಿಯೋಸ್ದು ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಅದ. ಸೊ ಇನ್ನೊಂದು ಕಡೆ RRB ಗ್ರೂಪ್ ಡಿ ಅಂತ ಹೇಳಿ 12 ವಿಡಿಯೋಸ್ ನಿಮಗೆ ಅವೈಲೇಬಲ್ ಅದಾವ. ಆ ಒಂದು ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಫ್ರೀಯಾಗಿ ಅವರು ಮಾಡಿರುವಂತಹ ಕ್ಲಾಸ್ಗಳು ತುಂಬ ಚೆನ್ನಾಗಿ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಸೊ ಅವುಗಳನ್ನು ಕೂಡ ನೀವು ನೋಡ್ಕೋಬೋದು. ಸೊ ಅದಾದಮೇಲೆ ಆಮೇಲೆ ನೆಕ್ಸ್ಟ್ ಬರೋದು ಮೆಂಟಲ್ ಅಬಿಲಿಟಿ, ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು. ಸೊ ಇದು ಒಂದು ಟಾಪಿಕ್ ಬಂದಾಗ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ನಮ್ಮ ಫೇಮಸ್ ಈಶ್ವರ್ ಗಿರಿ ಸರ್ ಅಂಥೇಳಿ. ಸೊ ಈ ಈಶ್ವರ್ ಗಿರಿ ಸರ್ದು ಯೂಟ್ಯೂಬ್ ಚಾನಲ್ ಒಳಗೆ
ನಿಮಗೆ ಟೋಟಲ್ ಚಾಪ್ಟರ್ ವೈಸ್ ಮೆಂಟಲ್ ಅಬಿಲಿಟಿ ಚಾಪ್ಟರ್ ವೈಸ್ ಮಾಡ್ಯಾರ ಅವರು. ಓಕೆನಾ, ಇಲ್ಲಿ ಸೈಡ್ ನಿಮ್ಗೆ ಡಿಸ್ಪ್ಲೇ ಮಾಡಂತಾರಲ್ಲ ಇಲ್ಲೆಲ್ಲ ನೋಡ್ರಿ ಬೇಕಾದ್ರೆ ಚಾಪ್ಟರ್ ವೈಸ್ ಮೆಂಟಲ್ ಅಬಿಲಿಟಿ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗಳನ್ನು ಅವ್ರು ಮಾಡ್ಯಾರ. ಟೋಟಲ್ 92 ವೀಡಿಯೋಸ್ ಅದಾವೆ ನಿಮಗೆ ಚಾಪ್ಟರ್ ವೈಸ್ ಸಿಗ್ತಾವೆ. ಈ ಚಾಪ್ಟರ್ ವೈಸ್ ಸಿಗೋದ್ರಿಂದ ನಿಮಗೆ ಏನಾಗ್ತದೆ, ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸು ಎಲ್ಲರೂ ಕೂಡ ಚಾಪ್ಟರ್ ವೈಸ್ ಮುಗಿಸ್ಕೊಟ್ರಿ ಅಂತಂದ್ರೆ ಓದೋರಿಗೆ ಈಸಿಯಾಗಿ ಬಿಡ್ತದೆ. ಯಾಕಂತಂದ್ರೆ ಪ್ರತಿಯೊಂದು ಒಂದೊಂದು ಸಿಲೆಬಸ್ಗೆ ಒಂದೊಂದು ಚಾಪ್ಟರ್ ಇರ್ತಾವಲ್ಲ, ಒಂದೊಂದು ಚಾಪ್ಟರ್ ಸ್ಕಿಪ್ ಆಗಿಬಿಟ್ಟಿರ್ತಾವೆ. ಸೊ ಅದಕ್ಕೆ ಆಯಾ ಒಂದು ಜಾಬಿನ ಮ್ಯಾಗೆ ಡಿಪೆಂಡ್ ಆಗ್ತದೆ. ಸೊ ಇಲ್ಲಿ ನಿಮಗೇನಾಗ್ತದೆ, ಚಾಪ್ಟರ್ ವೈಸ್ ಅವರೆಲ್ಲರೂ ಕೂಡ ಕ್ಲಾಸ್ ಮಾಡಿರುವಂಥದ್ದು ಈಶ್ವರ್ಗಿರಿ ಸರ್, ಯಾವುದು ಅವ್ರ ಯೂಟ್ಯೂಬ್ ಚಾನಲಲ್ಲಿ. ಸೊ ಇಲ್ಲಿ ಏನಾಗ್ತದೆ 92 ವೀಡಿಯೋಸ್ ಅದಾವ. ನಿಮಗೆ ಗ್ರೂಪ್ ಡಿ ಗ್ರೂಪ್ ಡಿ ಏನದಲ್ಲ ಇದಕ್ಕೆ ಬೇಕಾದಂಥ ಸಿಲೆಬಸ್ ನೀವು ಮುಂದಿಟ್ಕೊಂಡ್ರಿ ಅಂತಂದ್ರೆ ಒನ್ ಬೈ ಒನ್ ನೀವು ಕ್ಲಾಸ್ಗಳನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಹೌದಲ್ಲ? ಸೊ ನೋಡ್ರಿ, ಈಶ್ವರ್ಗಿರಿ ಸರ್ದು ಚಾನಲ್ ಒಳಗೆ 92 ವೀಡಿಯೋಸ್ ಅದಾವ. ಸೊ ಸುಮಿತ್ ಸರ್ ಚಾನಲ್ ಒಳಗೂ ಅದಾವ. ನಿಮಗೆ ಯಾವುದು ಚಲೋ ಅನಿಸ್ತದ ಅಥವಾ ಎರಡೂ ಚಲೋ ಅನಿಸಿದ್ರೆ ಎರಡು ಕ್ಲಾಸ್ ನೋಡ್ರಿ, ಯಾವ ಚಲೋ ಅನಿಸ್ತದ ಅದನ್ನು ನೋಡ್ಬೋದು ನೀವು. ಓಕೆನಾ? ಸೊ ಇವಾಗ 2 ಸಬ್ಜೆಕ್ಟ್ ಅದು ನಿಮ್ಮ ಮ್ಯಾಥ್ಸ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಅಂಥೇಳಿ ಒಂದು ಸಬ್ಜೆಕ್ಟ್ ಟಾಪಿಕ್ ಕ್ಲಿಯರ್ ಅದು. ABCD ಅಂಥೇಳಿ 4 ಒಂದು ಟಾಪಿಕ್ ಅದಾವೆ ಅದರೊಳಗೆ RRB ಗ್ರೂಪ್ ಡಿ ಒಳಗೆ. ಸೊ ಇವೆರಡು ಕ್ಲಿಯರ್ ಅದು ನಿಮಗೆ. ಇವನು ಬಿಟ್ಟು ಬೇರೆದವರು ಹೇಳಂತಾರ, ಚಲೋ ಹೇಳಂತಾರ, ಬಟ್ ಒಂದೇ ಕಡೆ ನಿಮಗೆ ಯಾವ ಸಿಗ್ಬೋದು ಅಂತೇಳಿ ಅವ್ನು ಸರ್ಚ್ ಮಾಡಿ ನಿಮಗೆ ನಾನು ಹೇಳಂತಾನೆ. ಓಕೆನಾ? ಸೊ ಬೇರೆದವರು ಹೇಳ್ತಿರ್ತಾರ, ನಿಮಗೆ ಯಾವ ಚಲೋ ಅನಿಸ್ತಾವ ಅವ್ನು ನೋಡ್ರಿ, ಅದರದ್ದೇನು ನಮ್ಗೆ ಅಭ್ಯಂತರ ಇಲ್ಲ. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ಬರೋದು ಸೈನ್ಸ್. ಸೊ ಸೈನ್ಸ್ ಒಳಗೆ ನಿಮಗೆ ಚಾಪ್ಟರ್ ವೈಸ್ ನಿಮಗೆ ಹೇಳಂತಾನೆ. ಚಾಪ್ಟರ್ ವೈಸ್ ಎದ್ರೊಳಗೆ ಮುಗಿಸಿದಾರ, ಚಾಪ್ಟರ್ ವೈಸ್ ನಿಮಗೆ ಎದ್ರೊಳಗೆ ನಿಮಗೆ ಈಸಿಯಾಗಿ ಅವೈಲೇಬಲ್ ಆಗ್ಬೋದು. ಕನ್ನಡ ಮೀಡಿಯಮ್ ಒಳಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಅವುಗಳನ್ನು ಸರ್ಚ್ ಮಾಡಿ ನಿಮಗೆ ಹೇಳಂತಾನೆ. ಸೊ ಹಾಗಾದರೆ ಸೈನ್ಸ್ ಅಂತ ಬಂದಾಗ ಸಾಧನಾ ಅಕಾಡೆಮಿ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ ಅದ. ಸೊ ಸೈಡಿಗೆ ನಿಮ್ಗೆ ಡಿಸ್ಪ್ಲೇ ಆಗತ್ತದ. ಸೊ ಇವು ಸಾಧನಾ ಅಕಾಡೆಮಿ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಜನರಲ್ ಸೈನ್ಸ್ ಒಂದು ಟಾಪಿಕ್ ಅಂದ್ರೆ MCQ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಅನಾಲಿಸಿಸ್ ಮಾಡ್ಯಾರ ಮೇಡಮ್. ಒನ್ ಬೈ ಒನ್ ಅಂತೇಳಿ. ಆ ಮೇಡಮ್ ಹೆಸರು ರೂಪಾ ಅಂಥೇಳಿ ಇಲ್ಲಿ ಡಿಸ್ಪ್ಲೇ ಆಗಿದೆ ನೋಡ್ರಿ. ಸೊ ಅಲ್ಲಿ ನಿಮಗೆ ಜನರಲ್ ಸೈನ್ಸ್ದು ಕ್ಲಾಸಸ್ಗಳು ಅವೈಲೇಬಲ್ ಅದಾವ. ಸೊ ಇದು ನೀವು RRB ಗ್ರೂಪ್ ಡಿಗೆ 10th ಲೆವೆಲ್ ಓದಿದ್ರೆ ಸಾಕು. ಸೈನ್ಸ್ ಭಾಳ ಹೈ ಲೆವೆಲ್ಗೇನ 10th ಲೆವೆಲಿಗೆ ಓದಿದ್ರೆ ಸಾಕು. ಸೊ ಅದು RRB ಅಷ್ಟೇ ಅಲ್ಲ, ನಮಗೆ ಬೇರೆನೂ ಹೇಳಂತಾನಂತ ಹೇಳೀನಿ. ಸೊ ಹಾಗಾದರೆ ನೋಡ್ರಿ 10th ಲೆವೆಲಿಗೆ ಮುಗಿಸಿದ್ರೆ ಸಾಕು. MCQs ಬಗ್ಗೆ ಅವ್ರು ಅನಾಲಿಸಿಸ್ ಮಾಡ್ಯಾರ. ಸೊ ಇಲ್ಲಿ ಎಷ್ಟು ಅವ್ರು ವೀಡಿಯೋಸ್ ಅದಾವ ಅಂತಂದ್ರೆ ರೂಪಾ ಮೇಡಮ್ ಅವರು 87 ವೀಡಿಯೋಸ್ ಅವರು ಅದಾವ. ಸೊ ಆ ಕ್ಲಾಸಸ್ಗಳನ್ನು ನೀವು ನೋಡ್ಬೋದು. ಯಾವ ಯೂಟ್ಯೂಬ್ ಚಾನಲ್ ಯಾವುದು? ಸಾಧನಾ ಅಕಾಡೆಮಿ. ಓಕೆ, ದೆನ್ ನೋಡ್ರಿ ಚಾಪ್ಟರ್ ವೈಸ್ ನಿಮಗೆ ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಬೇಕಂತಂದ್ರೆ ಸೈನ್ಸ್ದು ಚಾಪ್ಟರ್ ವೈಸ್ ಮೀನ್ಸ್ ಬಯಾಲಜಿ, ಫಿಸಿಕ್ಸ್, ಆಮೇಲೆ ಕೆಮಿಸ್ಟ್ರಿ. ಓಕೆನಾ? ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಇವು ಮೂರು ರಿಲೇಟೆಡ್ ನಿಮಗೆ ಕ್ವಶನ್ ಬರ್ತದೆ RRB ಗ್ರೂಪ್ ಡಿ ಒಳಗೆ. ಸೊ ಇವು ಕ್ಲಾಸಸ್ಗಳನ್ನು ಚಾಪ್ಟರ್ ವೈಸ್ ನೋಡ್ರಿ. ಕೆಮಿಸ್ಟ್ರಿನೂ ಈ ಒಂದು ಸಾಧನಾ ಅಕಾಡೆಮಿ ಒಳಗೆ 36 ವೀಡಿಯೋಸ್ ಅದಾವೆ. ಕೆಮಿಸ್ಟ್ರಿ ನೋಡ್ಬೋದು ನೀವು, ಸೈಡಿಗೆ ನಿಮಗೆ ಡಿಸ್ಪ್ಲೇ ಮಾಡ್ಲಾಕತ್ತದ. 36 ವೀಡಿಯೋಸ್ ಅದಾವೆ. ಸೊ 98 ವೀಡಿಯೋಸ್ ಬಯಾಲಜಿ ಒಳಗೆ ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಅವೈಲೇಬಲ್ ಅದ ಕನ್ನಡ ಒಳಗೆ. ನೀವು ಆ ಕ್ಲಾಸಸ್ಗಳನ್ನು ಕೂಡ ಕೇಳ್ಬೋದು. ಸೊ ಫಿಸಿಕ್ಸ್ ಅಂತ ಬಂದಾಗ ನೋಡ್ರಿ, ನೆಕ್ಸ್ಟ್ ಬರೋದು ಫಿಸಿಕ್ಸ್ ಒಳಗೆ 40 ವಿಡಿಯೋಸ್ ಯಾವ ಚಾನಲ್ ಒಳಗೆ? ಸಾಧನಾ ಅಕಾಡೆಮಿ ಒಳಗೆ 40 ವಿಡಿಯೋಸ್ ಫಿಸಿಕ್ಸ್ ಬಗ್ಗೆ ಮಾಡಿದ್ದಾರೆ ಕನ್ನಡ ಒಳಗೆ. ನೀವು ಅವುಗಳನ್ನು ಕೂಡ ಕವರ್ ಮಾಡ್ಕೋಬೋದು. ಓಕೆ, ಸೊ ಕ್ಲಿಯರ್ ಆಯ್ತಲ್ಲ? ಚಾಪ್ಟರ್ ವೈಸ್ನು ನಿಮಗೆ ಸೈನ್ಸ್ ಬಗ್ಗೆ ಚಾಪ್ಟರ್ ವೈಸು ಎಲ್ಲೆಲ್ಲಿ ವಿಡಿಯೋಸ್ ಇದಾವಂತ ಹೇಳಿದೆ. ಸೊ ಹಾಗಾದರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ ಯಾವ್ದು ಬರ್ತದ? 4th. ಈಗ 3 ಸೆಕ್ಷನ್ ಮುಗಿದು ABC. ಫಸ್ಟ್ ಬರೋದು ಮ್ಯಾಥ್ಸ್, ಸೆಕೆಂಡ್ ಬರೋದು ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್, ಥರ್ಡ್ ಬರೋದು ಸೈನ್ಸ್, 4th ಬರೋದೇನು? ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ ಬರ್ತದೆ. ಇವಾಗ ನೋಡ್ರಿ ಜನರಲ್ ಅವೇರ್ನೆಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ಗಳು ಬರ್ತಾವೆ. ಪೊಲಿಟಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಆ್ಯಂಡ್ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು. ಹೌದಲ್ಲ? ಹಿಂಗೆ ಸಬ್ಜೆಕ್ಟ್ಗಳು ಬರ್ತಾವೆ ನಿಮಗೆ. ಸೊ ಇವು ಬಂದಾಗ ಈ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ ಈ ಸಬ್ಜೆಕ್ಟ್ಗಳನ್ನು ನೀವು ಯಾವ ಥರ ಓದ್ಬೇಕಂದ್ರೆ ಓನ್ಲಿ ಇಂಡಿಯಾ ಸಂಬಂಧಪಟ್ಟಿದ್ದು ಓದಬೇಕು. ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡಬಾರ್ದು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ. ನೋಡಿರಿ ಯಾವುದ್ರ ಬಗ್ಗೆ ಜನರಲ್ ಅವೇರ್ನೆಸ್ ಅಂತ ಬಂದಾಗ ಇವು ಏನು ಸಬ್ಜೆಕ್ಟ್ ಬರ್ತಾವಲ್ಲ ಇಂಡಿಯಾ ರಿಲೇಟೆಡ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಈ ಥರ ನೀವು ಇಂಡಿಯಾ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡ್ಬೇಕು. ನೀವು ಒಬ್ಬೊಬ್ರು ಏನು ಮಾಡ್ತೀವಿ
ಮಾಡ್ತೀರಿ, ಈ ಹಿಸ್ಟ್ರಿ ಕ್ಲಾಸ್ ಕೇಳ್ತೀರಿ ಅಥವಾ ಜಿಯೋಗ್ರಫಿ ಕ್ಲಾಸ್ ಕೇಳ್ತಿರ್ತೀರಿ, ಅದನ್ನು ಕರ್ನಾಟಕ ಸಂಬಂಧಪಟ್ಟಂಥ ವಿಡಿಯೋ ನೋಡ್ತಿರ್ತೀರಿ. ಸೊ ಆ ರೀತಿ ನೀವು ಮಾಡಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಆ ಒಂದು ವಿಡಿಯೋಸ್ಗಳನ್ನು ಇಂಡಿಯಾಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ನೋಡ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಪರ್ಪಸ್ ನಾನು ಹೇಳಂತಿದ್ದೆ. ಸೊ ಹಾಗಾದ್ರೆ ಈ ಒಂದು ಜನರಲ್ ಅವೇರ್ನೆಸ್ ಅಂತ ಬಂದಾಗ ಇಂಡಿಯನ್ ಹಿಸ್ಟ್ರಿ, ಫಸ್ಟ್ ಹಿಸ್ಟ್ರಿ ಬರೋಣ. ಹಿಸ್ಟ್ರಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ನಮ್ಮ ಸಿದ್ದಣ್ಣ ದಳವಾಯಿ ಸರ್ ಅವರು ಹಿಸ್ಟ್ರಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಅವರು ಕೂಡ ಕ್ಲಾಸಸ್ಗಳನ್ನು ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಒಳಗೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಅದ, ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅದ. ಅದರೊಳಗೆ ಸಿದ್ದಣ್ಣ ದಳವಾಯಿ ಸರ್ ತುಂಬ ಹಿಸ್ಟ್ರಿ ಕ್ಲಾಸಸ್ಗಳನ್ನು ಕಂಪ್ಲೀಟ್ ಮಾಡಿ ಕೊಟ್ಟಾರ. ಸೊ ಈ ಒಂದು ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ ನಿಮ್ಗೆ ಪ್ರಾಚೀನ ಆಮೇಲೆ ಮಧ್ಯಕಾಲೀನ, ಆಧುನಿಕ, ಸೊ ಹೌದಲ್ಲ, ಇವು ಮೂರು ಬರ್ತಾವ. ಸೊ ಈ ಮೂರನ್ನು ನೀವು ಕೇಳಬೇಕಾಗ್ತದೆ ಹಿಸ್ಟ್ರಿ ಅಂತ ಬಂದಾಗ. ಸೊ ಇವು ಸಿದ್ದಣ್ಣ ದಳವಾಯಿ ಸರ್ ಯೂಟ್ಯೂಬ್ ಚಾನಲ್ ಒಳಗೂ ಅದಾವ. ಸೊ ಅಷ್ಟೇ ಅಲ್ಲದೆ ವಿಜಯೀ ಭವ ಅಂಥೇಳಿ ಯೂಟ್ಯೂಬ್ ಚಾನಲ್ ಅದ ಅಲ್ಲ, ಅದ್ರೊಳಗೆ ನಿಮ್ಮ ಡಿಸ್ಪ್ಲೇ ಆಗತ್ತದ ನೋಡ್ರಿ. 76 ವಿಡಿಯೋಸ್ ಅದಾವ ಇದಕ್ಕೆ ಸಂಬಂಧಪಟ್ಟಿದ್ದು, ಇಂಡಿಯನ್ ಹಿಸ್ಟ್ರಿ ಸಂಬಂಧಪಟ್ಟಿದ್ದು 76 ವಿಡಿಯೋಸ್ ನಿಮಗೆ ವಿಜಯೀ ಭವ ಚಾನಲ್ ಒಳಗೆ ಸಿಗ್ತದ. ಎಸ್, ಸೊ ಹಿಸ್ಟ್ರಿ ಒಳಗೆ ವಿಜಯೀ ಭವ ಒಂದು ಚಾನಲ್ ಒಳಗೆ ಪ್ರಾಚೀನ ಕಾಲದ ಇತಿಹಾಸ ಅಂತ 8 ಅವರ್ದ ಸತೀಶ್ ಜೋಗ ಸರ್ ಅವರು ಒಂದು ಕ್ಲಾಸನ್ನು ಮಾಡ್ಯಾರ. ಅಲ್ಟಿಮೇಟ್ ಕ್ಲಾಸ್ ಅದ. ಭಾಳ ಜನ ಅದನ್ನು ನೋಡ್ಯಾರ. ಆ್ಯಕ್ಚುಲಿ 1 ಮಿಲಿಯನ್ ಕ್ರಾಸ್ ಆಗ್ಯದ ವ್ಯೂಸ್. ತುಂಬ ಜನ ನೋಡಿರ್ತಾರೆ, ಯಾರು ನೋಡಿಲ್ಲ ನೋಡ್ಬೋದು ನೀವು. ಅದ್ರೊಳಗೆ ಮಸ್ತ್ ಹಿಸ್ಟ್ರಿ ಹೇಳ್ಯಾರ, ಅದನ್ನು ಕೂಡ ನೀವು ನೋಡ್ಬೋದು. 8 ಅವರ್ ಹಿಸ್ಟ್ರಿ ಕ್ಲಾಸ್ ಅದ ಅದು. ಸೊ ಪ್ರಾಚೀನ ಕಾಲದ ಇತಿಹಾಸ ಅಂತೇಳಿ. ಸೊ ವಿಜಯೀ ಭವ ಒಳಗೆ ನಿಮಗೆ ಇವು ಮೂರು, ಪ್ರಾಚೀನ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ ಮೂರು ಕೂಡ ನಿಮ್ಮ ವಿಜಯೀ ಭವ ಒಳಗೆ ಸಿಗ್ತಾವೆ. ಅದನ್ನು ಬಿಟ್ಟರೆ ನೀವು ಸಿದ್ದಣ್ಣ ದಳವಾಯಿ ಸರ್ ಯೂಟ್ಯೂಬ್ ಚಾನಲ್ ಒಳಗೂ ಕೂಡ ನೋಡಿ ನೀವು ಕವರ್ ಮಾಡ್ಕೋಬೋದು. ಪ್ಲೇಲಿಸ್ಟನ್ನು ಚೆಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ಕ್ಲಾಸಸ್ಗಳು ಸಿಗ್ತಾವೆ. ಓಕೆನಾ. ಆಮೇಲೆ ಐಡಿಯಾಸ್ ಫೋರಮ್ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ ಅದ, ಅಲ್ಲಿ ಕೂಡ ನೀವು ತುಂಬ ಹಿಸ್ಟ್ರಿ ಕ್ಲಾಸಸ್ಗಳನ್ನು ಸಿಂಪ್ಲಿ ಆಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸಿಂಪ್ಲಿ ಆಗಿ. ಸೊ ಆ ಒಂದು ಕ್ಲಾಸಸ್ಗಳನ್ನು ನೀವು ಕೇಳ್ಕೋಬಹುದು. ಓಕೆನಾ. ಸೈಡ್ ಡಿಸ್ಪ್ಲೇ ಮಾಡಿ ನಿಮಗೆ ಅವ್ರ ಯೂಟ್ಯೂಬ್ ಚಾನಲ್ ಐಡಿಯಾಸ್ ಫೋರಮ್ ಅಂಥೇಳಿ. ಪಾಲಿಟಿ ಅಂತ ಬಂದಾಗ ಲಕ್ಷ್ಮೀಕಾಂತ್ ಸರ್ ಅವರ ಬುಕ್ ತೊಗೊಂಡು ಓದೋದು ಬೆಟರ್. ಸೊ ಈ ಪಾಲಿಟಿ ಒಳಗೆ ಫ್ರೀ ಕ್ಲಾಸಸ್ ಯಾವುದೋ ಯೂಟ್ಯೂಬ್ ಒಳಗೆ ನಮಗೆ ಅಂಥೇಳಿ ಈ ಒಂದು ಲಕ್ಷ್ಮೀಕಾಂತ್ ಸರ್ ಅವರ ಒಂದು ಬುಕ್ ಸಿರೀಸನ್ನು ಕಂಪ್ಲೀಟ್ ಮಾಡೋ ಸಲುವಾಗಿ ಒಂದು 5 ವಿಡಿಯೋಸನ್ನು ಮಾಡ್ಯಾರ. ಎಲ್ಲಿ ಯಾವ ಒಂದು ಯೂಟ್ಯೂಬ್ ಚಾನಲ್ ಅಂತಂದ್ರೆ ಬೈ ಸಮರಾ ಅಕಾಡೆಮಿ ಅಂಥೇಳಿ, ಸೈಡ್ ನಿಮಗೆ ಡಿಸ್ಪ್ಲೇ ಆಗ್ಲಕತ್ತದ. ಸೊ ಬೈ ಸಮರಾ ಅಕಾಡೆಮಿ ಅಂಥೇಳಿ ಧಾರವಾಡದದು ಅಕಾಡೆಮಿ, ಸಮರಾ ಅಕಾಡೆಮಿ. ಸೊ ಲಕ್ಷ್ಮೀಕಾಂತ್ ಸರ್ ಅವರ ಸಿರೀಸನ್ನು ಮಾಡೋ ಸಲುವಾಗಿ 5 ವಿಡಿಯೋಸ್ಗಳ ನಿಮಗೆ ಫ್ರೀಯಾಗಿ ಅವರು ಟೀಚ್ ಮಾಡಿದ್ದಾರೆ. ಆ ಒಂದು ಕ್ಲಾಸನ್ನು ನೀವು ಕೇಳ್ಬೋದು. ಅದಲ್ಲದೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ಟೋಟಲ್ ನಿಮಗೆ 7 ವಿಡಿಯೋಸ್ ಸಿಗ್ತಾವೆ. ಇವು ವಿಡಿಯೋಸ್ಗಳನ್ನು ನೋಡೋಕೆ ಹೋಗ್ಬೇಡ್ರಿ ನೀವು. 7 ವಿಡಿಯೋಸ್ ಇರಲಿ, 2 ವಿಡಿಯೋಸ್ ಇರಲಿ. ಒಂದೊಂದು ಇನ್ಸ್ಟಿಟ್ಯೂಟ್ದವ್ರು ಏನು ಮಾಡ್ತಾರೆ, 30 ಮಿನಿಟ್ಸ್ ವಿಡಿಯೋ ಮಾಡಿ ಹಾಕಿರ್ತಾರೆ. ಒಂದೊಂದು ಇನ್ಸ್ಟಿಟ್ಯೂಟ್ ಏನು ಮಾಡಿರ್ತಾರೆ, ಒಂದೊಂದು ವಿಡಿಯೋ 2 ಅವರ್ದ ಅಥವಾ 1 ಅವರ್, ಒಂದೊಂದು ಸಲ 4 ಅವರ್ದ ವಿಡಿಯೋ ಮಾಡಿ ಹಾಕಿರ್ತಾರೆ. ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನೀವು ಕಂಪ್ಲೀಟ್ ಎಷ್ಟು ವಿಡಿಯೋ ಹೆಚ್ಚು ವಿಡಿಯೋ ಅದಾವ ಅಂಥೇಳಿ ಸರ್ಚ್ ಮಾಡೋಕೆ ಹೋಗ್ತೀರಿ ನೀವು. ಆ ಥರ ನೀವು ಸರ್ಚ್ ಮಾಡಿ ನೋಡೋಕೆ ಹೋಗ್ಬೇಡ್ರಿ. ಸೊ ಫುಲ್ಲು ಒಂದು ನಿಮಗೆ ಯಾವ ಚಲೋ ಅನಿಸ್ತದ ಅದೊಂದು ಕಂಪ್ಲೀಟ್ ತೆಗೆದುಬಿಟ್ಟು ಹೆಂಗೆ ಹೇಳಿದಾರೆ ಅಂತ ನೋಡ್ಕೊಂಡು ನಿಮಗೆ ಯಾವುದು ಚಲೋ ಅನಿಸ್ತದ ಆ ಒಂದು ಕ್ಲಾಸಸ್ಗಳನ್ನು ನೀವು ಕೇಳ್ಬೋದು. ಓಕೆನಾ. ಸೊ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಒಳಗೆ ಆ ಒಂದು ಯೂಟ್ಯೂಬ್ ಚಾನಲ್ ಒಳಗೆ 7 ವಿಡಿಯೋಸ್ಗಳು ಅದಾವೆ ನಿಮಗೆ ಯಾವುದು ರಿಲೇಟೆಡ್, ಇಂಡಿಯನ್ ಪಾಲಿಟಿ ರಿಲೇಟೆಡ್. ಅದನ್ನು ಬಿಟ್ಟರೆ ಪಂಚಜನ್ಯ IAS ಆಫಿಷಿಯಲ್ ಒಂದು ಯೂಟ್ಯೂಬ್ ಚಾನಲ್ ಒಳಗೆ 23 ಲೆಸನ್ಸ್ ಅವ್ರು ಮಾಡಿದ್ದಾರೆ ಪಾಲಿಟಿ ರಿಲೇಟೆಡ್. ಆ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು. ಸೈಡ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ರಿ. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಕರೆಕ್ಟ್ ನೋಡ್ಕೊಂಡು ನೀವು ಸರ್ಚ್ ಮಾಡಿ ಕ್ಲಾಸನ್ನು ಕೇಳ್ರಿ. ಸೊ ಹಾಗಾದರೆ ನೆಕ್ಸ್ಟ್ ಬರೋದು ಜಿಯೋಗ್ರಫಿಗೆ ನೀವು ಸ್ಪರ್ಧಾ ವಿಜೇತ ಯೂಟ್ಯೂಬ್ ಚಾನಲ್ ಒಳಗೆ ಡಾಕ್ಟರ್ KM ಸುರೇಶ್ ಅವರು ಕ್ಲಾಸಸ್ಗಳನ್ನು ಮಾಡ್ಯಾರ. ಅವರಲ್ಲಿ 2 ವಿಡಿಯೋಸ್ ಅದಾವೆ. ಒಂದೊಂದು ವಿಡಿಯೋ 1 ಅವರ್ ಅಥವಾ 1 ಅವರ್ಕ್ಕಿಂತ ಹೆಚ್ಚಿನ ಅದಾವೆ. ಅವು 2 ವಿಡಿಯೋ ಫುಲ್ಲು ಮಸ್ತ್ ವಿಡಿಯೋ ಮಾಡಿ ಹಾಕ್ಯಾರ ಅವರ ಜಿಯೋಗ್ರಫಿ ರಿಲೇಟೆಡ್, ಇಂಡಿಯನ್ ಜಿಯೋಗ್ರಫಿಗೆ ರಿಲೇಟೆಡ್. KM ಸುರೇಶ್ ಸರ್ ಅವರ ಕ್ಲಾಸ್ಗಳಲ್ಲಿ ಸ್ಪರ್ಧಾ ವಿಜೇತ ಅಂಥೇಳಿ ಯೂಟ್ಯೂಬ್ ಚಾನಲ್ ಅದ, ಅದರೊಳಗೆ ಹೋಗಿ ನೋಡ್ಬೋದು. ಸೈಡ್ ಡಿಸ್ಪ್ಲೇ ಮಾಡಿ ನೋಡ್ರಿ. ಸೊ ಅದನ್ನು ಬಿಟ್ಟರೆ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಒಳಗೆ 16 ವಿಡಿಯೋಸ್ ಅದಾವೆ ಇಂಡಿಯನ್ ಜಿಯೋಗ್ರಫಿದ, ಅವನು ನೀವು ಹೋಗಿ ನೋಡ್ಬೋದು. ಸೊ ಇದನ್ನು ಬಿಟ್ಟು ಬೇರೆ ನಿಮಗೆ ಜಿಯೋಗ್ರಫಿ ಚಲೋ ಅನಿಸಿದ್ರೆ ಬೇರೆನೂ ನೋಡ್ಬೋದು. ಇಂಡಿಯನ್ ಜಿಯೋಗ್ರಫಿಗಳನ್ನು ನೀವು ನೋಡಬೇಕಾಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ಬರೋದು ಎಕನಾಮಿಗೆ ಸಂಬಂಧಪಟ್ಟಂತೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಒಂದು ಧಾರವಾಡದ ಒಂದು ಯೂಟ್ಯೂಬ್ ಚಾನಲ್ ಅದ. ಅದರೊಳಗೆ 13 ಲೆಸನ್ ನಿಮಗೆ ಎಕನಾಮಿಗೆ ಸಂಬಂಧಪಟ್ಟದ್ದು, ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತಹ 13 ಲೆಸನ್ಗಳ ಮಾಡಿದ್ದಾರೆ. ಸೈಡ್ ಡಿಸ್ಪ್ಲೇ ಆಗಿದೆ.
ಸೊ ಅಲ್ಲಿ ಹೋಗಿ ನೀವು ವಿಡಿಯೋಗಳನ್ನು ಚೆಕ್ ಮಾಡ್ಕೊಂಡು ನೋಡ್ಬೋದು. ಸೊ ತದನಂತರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಒಳಗೆ 9 ವಿಡಿಯೋಸ್ ಅದಾವೆ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಒಳಗೆ 9 ವಿಡಿಯೋಸ್ ಅದಾವೆ. ಸೊ ಈ ಒಂದು ವಿಡಿಯೋಸ್ಗಳನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಅದನ್ನ ಬಿಟ್ಟರೆ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ MG ಅಕಾಡೆಮಿ ಧಾರವಾಡ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅದ. MG ಅಕಾಡೆಮಿ ಧಾರವಾಡ, ಎಸ್. ಅದರೊಳಗೆ 15 ಲೆಸನ್ಸ್ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತಹ 15 ಲೆಸನ್ಸ್ ನಿಮಗೆ ಅವೈಲೇಬಲ್ ಅದಾವ. ಅವನು ಕೂಡ ನೀವು ಹೋಗಿ ಇಲ್ಲೇನು ಡಿಸ್ಪ್ಲೇ ಆಗತ್ತದಲ್ಲ ಅವನು ಕೂಡ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆನಾ. ಸೊ ಇದೇ ಒಂದು ವಿಜಯಭವ ಒಂದು ಚಾನಲ್ ಒಳಗೆ 63 ಅಂದರೆ 63 ವಿಡಿಯೋಸ್ ಎಕನಾಮಿಕ್ ಸಂಬಂಧಪಟ್ಟಂತಹ ಇಂಡಿಯನ್ ಎಕನಾಮಿ ಒಂದು 63 ವಿಡಿಯೋಸ್ ಇಲ್ಲಿ ಸೈಡಿಗೆ ಕಾಣತ್ತದ ನೋಡ್ರಿ. ಸೊ 63 ವಿಡಿಯೋಸ್ ನಿಮಗೆ ಅವೈಲೇಬಲ್ ಅದಾವ, ಅವನು ಕೂಡ ನೀವು ಕೇಳ್ಬೋದು. ಸೊ ಇದಿಷ್ಟು ಏನಂತಂದ್ರೆ ಸಬ್ಜೆಕ್ಟ್ ವೈಸ್ ಆಯಿತು. ಮತ್ತು ಒಂದೇ ಕಡೆ ನಿಮಗೆ ಸಿಗುವಂಥ ಸ್ವಲ್ಪ ಹೆಚ್ಚು ಕ್ಲಾಸಸ್ಗಳು ನಿಮಗೆ ಸಿಗುವಂಥ ಒಂದು ಏನಂತಾರಲ್ಲ ಹೆಚ್ಚು ಕ್ವಾಂಟಿಟಿ ಇರುವಂತಹ ಕ್ಲಾಸಸ್ಗಳ ಬಗ್ಗೆ ನಾನು ನಿಮಗೆ ಹೇಳೀನಿ. ಇದನ್ನು ಬಿಟ್ಟು ಬೇರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ, ಅದ್ರ ಬಗ್ಗೆ ಬೇರೆದವ್ರಿಗೂ ಸ್ವಲ್ಪ ಗೊತ್ತಾಗಲಿ. ಇಷ್ಟೆಲ್ಲ ಕ್ಲಾಸಸ್ಗಳು ನಿಮಗೆ ಫ್ರೀ ಆಗಿ ಕನ್ನಡ ಒಳಗೆ ಅವೈಲೇಬಲ್ ಅದಾವ. ನಾನು ಅದೇ ಹೇಳಿದ್ನೆ ಅಲ್ಲ. ಸೊ ಎಲ್ಲ ಕ್ಲಾಸಸ್ಸು ಒಂದೇ ಕಡೆ ನಿಮಗೆ ಪ್ರತಿಯೊಂದು ಕಂಪ್ಲೀಟ್ ಸಿಲೆಬಸ್ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಾಗ ಒಂದು ಜಾಬಿಗೆ ಸಂಬಂಧಪಟ್ಟಂಗೆ ಒಂದೇ ಕಡೆ ಸಿಗಬೇಕಂದ್ರೆ ನೀವು ಯಾವ ಒಂದು ಕೋಚಿಂಗ್ ಸೆಂಟರ್ ಇರ್ತದಲ್ಲ ಅಥವಾ ಯೂಟ್ಯೂಬ್ ಚಾನಲ್ ನಿಮಗೆ ಯಾವ ಚಾನಲ್ಸ್ ಇರ್ತದಲ್ಲ ಅವರು ಒಂದು ಪೇಯ್ಡ್ ಕೋರ್ಸನ್ನು ಪರ್ಚೇಸ್ ಮಾಡಬೇಕು. ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಯಾವ ಮಾಡಿರ್ತಾರಲ್ಲ ಇನ್ಸ್ಟಿಟ್ಯೂಟ್ಗಳ ಅಥವಾ ಇನ್ನು ಪರ್ಸ್ನಲ್ ಆಗಿ ಮಾಡಿರ್ತಾರೆ ಯೂಟ್ಯೂಬ್ ಚಾನಲ್ಸ್ ಅವ್ರದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಸುಮಿತ್ ಸರ್ದು ಆ್ಯಪ್ ಅದ, ಹೌದಲ್ಲ. ಮತ್ತು IG ಅಕಾಡೆಮಿದು ಆ್ಯಪ್ ಅದ, ಈಶ್ವರಗಿರಿ ಸರ್ದು ಆ್ಯಪ್ ಅದ. ಸೊ ಅವ್ರದ್ದೇ ಆದಂತಹ ಆ್ಯಪ್ಗಳದಾವೆ. ಭರತ್ ನವಲ್ಗಿ ಸರ್ದು ಆ್ಯಪ್ ಅದ, ಹೌದಲ್ಲ. ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಪ್ರತಿಯೊಬ್ಬರದು ಅವ್ರದ್ದೇ ಆದಂತಹ ಆ್ಯಪ್ಗಳದಾವ. ನೀವು ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ನಮಗೆ ವಿಡಿಯೋಸ್ ಫ್ರೀ ಬೇಕಂದ್ರೆ ಸಿಗಂಗಿಲ್ಲ, ಯಾರೂ ಕೂಡ ಆ ರೀತಿ ಕೊಡಂಗಿಲ್ಲ. ಯೂಟ್ಯೂಬ್ ಒಳಗೆ ಇಷ್ಟು ಫ್ರೀ ಕ್ಲಾಸಸ್ಗಳು ಮಾಡಿದ್ದನ್ನು ಆ್ಯಕ್ಚುಲಿ ಎಲ್ಲ ಆಸ್ಪಿರಿಯನ್ಸಿಗೂ ಅದು ಒಂದು ದೊಡ್ಡ ಹೆಲ್ಪ್. ಆ್ಯಕ್ಚುಲಿ ನಾವು ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಫ್ರೀಯಾಗಿ ಯಾರು ಕೊಡ್ತಾರೆ, ಯಾರು ನಾಲೆಜನ್ನು ಶೇರ್ ಮಾಡ್ತಾರೆ ಫ್ರೀಯಾಗಿ. ಕೆಲವೊಂದು ಜನ ಅಷ್ಟೇ ಶೇರ್ ಮಾಡ್ತಾರೆ. ಇವರೆಲ್ಲ ಏನು ಕ್ಲಾಸಸ್ ಮಾಡಾರಲ್ಲ ಅವ್ರೆಲ್ಲ ಬಿಗ್ ಹಾರ್ಟ್ ಅದ, ಎಸ್. ಅದಕ್ಕೆ ಇವು ಕ್ಲಾಸಸ್ಗಳು ಈಗ ನಮಗೆ ಸಿಗತ್ತವ ಫ್ರೀಯಾಗಿ ನೋಡೋ ಸಲುವಾಗಿ. ಇದನ್ನು ಬಿಟ್ಟರೆ ನೀವು ಇಷ್ಟು ಫ್ರೀ ಕ್ಲಾಸಸ್ ಅದಾವಲ್ಲ ಇವನು ಬಿಟ್ಟು ನೀವು ಬೇರೆ ಆಪ್ಷನ್ ಅಂತಂದ್ರೆ ನೀವು ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಬೇಕು ಅಷ್ಟೆ. ಸೊ ಇನ್ನು ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ಡೈಲಿ ಅವ್ರ ಕ್ಲಾಸ್ಗಳನ್ನು ಕೇಳ್ತಿರ್ತೀರಿ. ಹೌ ಇಸ್ ದ ಜೋಶ್ ಅಂತ ಹೇಳಿ ಕ್ಲಾಸ್ ಮಾಡ್ತಿರ್ತಾರಲ್ಲ ನಮ್ಮ ಭರತ್ ನವಲ್ಗಿ ಸರ್ದು ಕರೆಂಟ್ ಅಫೇರ್ಸ್, ಡೇ ಟು ಡೇ ಕರೆಂಟ್ ಅಫೇರ್ಸ್ ಅವ್ರು ಮಿಸ್ ಆಗ್ಲಾರ್ದ ಬರ್ತೈತಿ. 2 ರಿಂದ 3 ದಿನ ಬಿಟ್ರು ಅವ್ರು 3 ದಿನ ಸೇರಿ ಒಂದು ಕ್ಲಾಸನ್ನು ಮಾಡ್ತಾರೆ. ಆ ಒಂದು ಕ್ಲಾಸನ್ನು ನೀವು ಕೇಳ್ಬೋದು. ಸೊ ಅದನ್ನು ಬಿಟ್ಟರೆ ನೀವು ಕರೆಂಟ್ ಅಫೇರ್ಸ್ ಅವ್ರದ್ದು ಕೇಳ್ಬೋದು. ಅದು ಬೆಸ್ಟ್ ಅದ ಅಂತ ನನಗೆ ಅನಿಸ್ತದ. ಡೀಪಾಗಿ ಹೇಳ್ತಾರೋ ಮತ್ತು ಅದನ್ನು ತಿಳಿಯೋಂಗನೂ ಹೇಳ್ತಾರೆ ಅವ್ರ. ಸೊ ಬೆಸ್ಟ್ ಕ್ಲಾಸ್ ಭರತ್ ನವಲ್ಗಿ ಸರ್ದು, ಅವ್ರದ್ದು ನೀವು ಕರೆಂಟ್ ಅಫೇರ್ಸ್ ಕೇಳ್ಬೋದು. ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ನೀವು ಆಲ್ಮೋಸ್ಟ್ ಯಾವುದ್ರ ಬಗ್ಗೆ ಅಂತಂದ್ರೆ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ಅವಾರ್ಡ್ಸ್ ಆಗಿರ್ಬೋದು, ಏನಾರು ಕರೆಂಟ್ ಇವೆಂಟ್ಸ್ ಮೀನ್ಸ್ ಏನಾದರೂ ಗೋರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಕರೆಂಟ್ ಅಫೇರ್ಸನ್ನು ನೀವು ಓದಬೇಕಾಗ್ತದೆ, ಡೇ ಟು ಡೇ ಅಪ್ಡೇಟ್ ಆಗಬೇಕಾಗ್ತದೆ. ಮತ್ತು ಎಲ್ಲಕ್ಕಿಂತ ಬೆಸ್ಟ್ ನಾವು ಓನ್ ಕರೆಂಟ್ ಅಫೇರ್ಸ್ ನಾವು ಚೆಂದಂಗೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಡೈಲಿ ನೀವು ನ್ಯೂಸ್ ಪೇಪರ್ ಓದೋದ್ರ ಮೂಲಕ ನೀವು ತಿಳ್ಕೊಬೋದು. ಎಸ್, ಕರೆಂಟ್ ಅಫೇರ್ಸ್ ಪ್ರೆಸೆಂಟ್ದು ಇಂಡಿಯಾನ್ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸನ್ನು ನೀವು ಓದಬೇಕಾಗ್ತದೆ. ಇದು ಯಾವುದಕ್ಕಂತ ಸೆಂಟ್ರಲ್ ಗೌರ್ಮೆಂಟಿಗೆ. ಸೊ ಹಾಗಾದರೆ ಇಷ್ಟಿರ್ತದೆ. ಸೊ ಇಷ್ಟೇ ಅಲ್ಲದೆ ನೀವು ಬೇರೆ ಯೂಟ್ಯೂಬ್ ಚಾನಲ್ಸ್ ಅದಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಧಾರವಾಡ ಒಳಗೆ ಐತಿ ವೆರಾಂಡಾ ರೇಸ್. ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತಹ ಯಾವುದೇ ಒಂದು ಚಾನಲ್ ಆಗಿರ್ಬೋದು, ವೆರಾಂಡಾ ರೇಸ್ ಆಗಿರ್ಬೋದು, ಅಥವಾ GS ಕೋಚಿಂಗ್ ಸೆಂಟರ್ ಬನಹಟ್ಟಿ, ಗ್ಲೋಬಲ್ ಎಜುಕೇಷನ್ ಬನಹಟ್ಟಿ, ಮೂಡಲ್ಗಿ ಒಳಗೆ ಐತಿ ಸೆಂಟ್ರಲ್ ಗೌರ್ಮೆಂಟ್ದು ಅದಾಗಿರ್ಬೋದು. ತುಂಬ ಜನ ಲೈವ್ ಕ್ಲಾಸಸ್ಗಳನ್ನು ಮಾಡ್ತಾರೆ ಸಂಬಂಧಪಟ್ಟಾಗೆ. ಸೊ ಎಲ್ಲರೂ ಕೂಡ ಕ್ಲಾಸಸ್ಗಳನ್ನು ಮಾಡ್ತಾರೆ. ಸೊ ಸ್ವಲ್ಪ ಜನರ ಕಡೆ ಅಷ್ಟೇ ನಮಗೆ ಒಂದೇ ಕಡೆನೇ ಎಲ್ಲ ಸಿಗು, ಸ್ವಲ್ಪ ಜನ ಅಷ್ಟೇ ಕಡೆ ಸಿಗ್ತಾವೆ. ಇನ್ನು ಉಳಿದಂಥ ಈಗ ಏನು ಲೈವ್ಗಳು ಮಾಡ್ತಾರಲ್ಲ ಅವರು ಚೆನ್ನಾಗಿ ಮಾಡ್ತಿರ್ತಾರೆ, ಅವನು ಕೂಡ ನೀವು ಕೇಳ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಒಂದೇ ಕಡೆ ನಮಗೆ ಬೇಕ್ರಿ ಒಬ್ಬೊಬ್ರಿಗೆ ಹೆಂಗಿರ್ತೈತಿ ಎಲ್ಲರಿಗೂ ಎಲ್ಲ ಗೊತ್ತಿರೋಂಗಿಲ್ಲ. ಅದ್ರ ಸಲುವಾಗಿ ಈ ಒಂದು ವಿಡಿಯೋ ನೀವು ಮಾಡಿದ್ದು ನಾನು ಆ್ಯಕ್ಚುಲಿ ಎಲ್ಲರಿಗೂ ಎಲ್ಲ ಗೊತ್ತಿರೋಂಗಿಲ್ಲ. ಇದಕ್ಕೆ ನಾ ಇದನ್ನು ಹೇಳಂತಂದ್ರೆ ನಮಗೊಂದು ಎಲ್ಲ ಇಲ್ಲಿ ನಾವು ಧಾರವಾಡದಾಗ ಬಂದಿರೋರ್ಗಾಗಿರ್ಬೋದು
ಅಥವಾ ಕಾಂಪಿಟೇಟಿವ್ ಫೀಲ್ಡಿಗೆ ಎಂಟ್ರಿ ಆಗಿ ಬೇರೆ ಜಾಬ್ ಮಾಡ್ಕೊಂಡವ್ರಾಗಿರ್ಬೋದು, ಎಲ್ಲರೂ ಕೂಡ ಸ್ಟಾರ್ಟಿಂಗಿಂದ ಕಲ್ಕೊತನ ಬಂದಿರ್ತಾರೆ. ಯಾರೂ ಕೂಡ ಅವರಿಗೆ ಹುಟ್ಟಿದಾಗ ಅವ್ರ ತಲೆ ಒಳಗೆ ಬಂದಿರಂಗಿಲ್ಲ. ಸೊ ಅದಕ್ಕೆ ಎಲ್ರಿಗೂ ಎಲ್ಲನೂ ಗೊತ್ತಿರಂಗಿಲ್ಲ. ಸ್ವಲ್ಪ ಜನ ಏನಾಗಿರ್ತಾರೆ, ಈಗ ಎಂಟ್ರಾಗಿರ್ತಾರೆ ಕಾಂಪಿಟೇಟಿವ್ ಫೀಲ್ಡಿಗೆ, ಅಥವಾ ಸ್ವಲ್ಪ ಜನ ಮನ್ಯಾಗ ಕೂತ ಕಾಂಪಿಟೇಟಿವ್ ಬಗ್ಗೆ ಏನೂ ಗೊತ್ತಿರಲ್ಲ, ಆದರೂ ಅಪ್ಲಿಕೇಶನ್ ಹಾಕಿ ಕೂತಿರ್ತಾರೆ ಅವ್ರು ಓದ್ಬೇಕಂತೇಳಿ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ ಈ ಒಂದು ವಿಡಿಯೋ ಮಾಡಾಕತ್ತಿದ್ದೆ. ಸ್ವಲ್ಪ ಜನಕ್ಕೆ ನಾವು ಯಾವ ರೀತಿ ಯೂಟ್ಯೂಬ್ ಒಳಗೆ ಹೋಗಿ ಪ್ಲೇಲಿಸ್ಟ್ ಓಪನ್ ಮಾಡಬೇಕು, ಯಾವ ರೀತಿ ಸರ್ಚ್ ಮಾಡಬೇಕು ಅಂತೇಳಿ ಗೊತ್ತಿರೋದಿಲ್ಲ. ಇದನ್ನ ಮಾತಾಡಕ್ಕೆ ಹೇಳತ್ತೇನೆ ಅಂತಂದ್ರೆ ತುಂಬ ಜನ ಅಕ್ಕ ನಮಗೆ ಹಿಂಗೆ ಗೊತ್ತಾಗತ್ತಿಲ್ರಿ ಅಂಥೇಳಿ ನಮಗೆ ಮೆಸೇಜ್ ಹಾಕಿದಾರೆ ಅದಾರ, ಯಾವುದ್ರೊಳಗೆ ಇನ್ಸ್ಟಾಗ್ರಾಮ್ ಒಳಗೆ DM ಮಾಡಕತ್ತಿರ್ತಾರೆ. ಸೊ ಅದಕ್ಕೆ ಯಾರಿಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗಲಿದ್ದು. ಗೊತ್ತಿದ್ದವ್ರಿಗೆ ಅಂತೂ ನಾವು ವಿಡಿಯೋ ಮಾಡಿಲ್ಲ, ಗೊತ್ತಿದ್ದವ್ರಿಗೆಲ್ಲ ಗೊತ್ತಿರ್ತದೆ, ನನಗಿಂತ ಹೆಚ್ಚಾಗಿ ಗೊತ್ತಿರ್ತದೆ. ಬಟ್ ಗೊತ್ತಿಲ್ಲದವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂಥೇಳಿ ವಿಡಿಯೋ ಮಾಡಿದ್ದು. ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಅಂತಂದ್ರೆ, ನಮಗೆ ಕನ್ನಡ ಮೀಡಿಯಮ್ ಒಳಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಜಾಬ್ ಅಂತ ಬಂದಾಗ ಅವರಿಗೆ ಕನ್ನಡ ಮೀಡಿಯಮ್ ಒಳಗೆ ಕ್ಲಾಸಸ್ಗಳು ಸಿಗೋದಿಲ್ಲ, ಕನ್ನಡ ಮೀಡಿಯಮ್ ಒಳಗೆ ಬುಕ್ಸ್ ಬಂದಿದ್ದು ಗೊತ್ತಿರೋದಿಲ್ಲ. ಸೊ ತುಂಬ ಬುಕ್ಸ್ಗಳು ಬಂದಾವೆ ಕನ್ನಡ ಮೀಡಿಯಮ್ ಒಳಗೆ. ನೀವು ಈಗ ಹೆಂಗಾಗತ್ತದ ಅಂತಂದ್ರೆ, ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಆಯ್ತಲ್ಲ, ಆದ ತಕ್ಷಣ ಅಥವಾ ಆಗೋಕ್ಕಿಂತ ಮುಂಚೆನ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿರ್ತಾವೆ ಕನ್ನಡ ಮೀಡಿಯಮ್. ಫಾರ್ ಎಕ್ಸಾಂಪಲ್ ಸನ್ಸ್ಟಾರ್ದೇನು ಪಬ್ಲಿಕೇಶನ್ ಐತಲ್ಲ, ಅದರೊಳಗೆ ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ದು ಪ್ರತಿಯೊಂದು ಬುಕ್ಸ್ ಬರ್ತಾವೆ. ಆಯಾ ಸೆಂಟ್ರಲ್ ಗೌರ್ಮೆಂಟ್ಗೆ SSC GD ಆಗಿರ್ಬೋದು, GDದು ಬರ್ತದೆ, MTS ಇತ್ತಂದ್ರೆ MTS ಬರ್ತದೆ. ಈ ಗ್ರೂಪ್ ಡಿದು ಬಿಟ್ಟಾರ, ಗ್ರೂಪ್ ಡಿದು ಬಿಡ್ತದೆ, ಬುಕ್ ಬರ್ತದೆ ಕನ್ನಡ ಮೀಡಿಯಮ್ ಒಳಗೆ ಬರತ್ತದ. ಎದಕ್ಕಂತಂದ್ರೆ ಒಂದು ಕನ್ನಡ ಲ್ಯಾಂಗ್ವೇಜನ್ನು ಕೊಟ್ಟಾರಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟಿಗೆ, ಅವಾಗಿಂದ ಕನ್ನಡ ಬುಕ್ಸ್ ಆಲ್ಮೋಸ್ಟ್ ಬರೋಂಥವು. ನೀವು ಬುಕ್ಸನ್ನು ತೊಗೊಂಡು ಓದ್ಬೋದು. ಒಂದು ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ, ನಿಮ್ಮ ಬುಕ್ಸ್ ತೊಗೊಂಡು ಓದಾಕತ್ರ ಈಗ ಮೆಂಟಲ್ ಅಬಿಲಿಟಿ ಅಥವಾ ಮ್ಯಾಥ್ಸ್ ಆಗಿರ್ಬೋದು, ನಿಮಗೆ ಬುಕ್ಸ್ ಒಳಗೆ ಓದಾಕತ್ರ ನೀವು ಒಬ್ಬೊಬ್ರಿಗೆ ತಿಳಿಯಂಗಿಲ್ಲ. ಮ್ಯಾಥ್ಸ್ ಕ್ಲಾಸ್ ಕೇಳಿದ್ರನ ತಿಳಿತದೆ. ಸೊ ಆ ಒಂದು ಟೈಮ್ ಒಳಗೆ ಅಂಥ ನಿಮಗೆ ಪರಿಸ್ಥಿತಿ ಇತ್ತಂತಂದ್ರೆ, ಈಗ ನಾ ಹೇಳಿರುವಂತಹ ಕ್ಲಾಸಸ್ಗಳನ್ನು ನೀವು ಕೇಳಿಕೊಂಡು ನಿಮಗೆ ಹೆಲ್ಪ್ ಆಗ್ತದೆ ಅಂಥೇಳಿ ಈ ಒಂದು ವಿಡಿಯೋ ಮಾಡೀನಿ ನಾನು. ಸೊ ನಿಮಗೆ ಹೆಲ್ಪ್ ಆತಂದ್ರೆ ಅದು ಈ ನಾ ಒಂದು ವಿಡಿಯೋ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಇರ್ತದೆ. ಸೊ ನಿಮ್ಗೆಲ್ರಿಗೂ ಹೆಲ್ಪ್ ಆಗಲಿ ಅಂಥೇಳಿ ನಾನು ವಿಡಿಯೋ ಮಾಡೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡೋದಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾನು ತುಂಬ ದಿನ ಆಯ್ತು ಪ್ಲ್ಯಾನ್ ಹಾಕತ್ತೀನಿ, ಕ್ಲಾಸಸ್ಸನ್ನು ಮಾಡಬೇಕು, ಯಾವುದಾರ ಒಂದು ಟಾಪಿಕ್ ಬಗ್ಗೆ ತೊಗೊಂಡು ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಂತ ತುಂಬ ದಿನ ಆಯ್ತು ನನ್ನ ಪ್ಲ್ಯಾನ್ ಹಾಕಕತ್ತ. ಬಟ್ ಅದು ಆಗಾಕತ್ತಿಲ್ಲ. ಸೊ ನೋಡೋಣ ಫ್ಯೂಚರ್ದಾಗ ಮಾಡ್ತೀನಿ. ಏನಾರು ಹಿಂಗೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಬೇಕಾತಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದೇನೇ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಸಲುವಾಗಿ ನಾನು ಹೇಳತ್ತೀನಿ ಅಂದ್ರೆ ನಿಮಗೆ ಅದು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ವರೆಗೂ ವಿಡಿಯೋಸ್ ನೋಡಿದ್ದಕ್ಕೆ. ಎಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಮಾಡಿರಿ ಆ್ಯಂಡ್ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಇದಕ್ಕಿಂತ ಚೆನ್ನಾಗಿ ನಿಮಗೆ ಕ್ಲಾಸಸ್ಗಳನ್ನು ಹೇಳುವಂತಹ ಯೂಟ್ಯೂಬ್ ಚಾನಲ್ಸ್ ಗೊತ್ತಿದ್ದು ಅಂತಂದ್ರೆ ಆ ಸಬ್ಜೆಕ್ಟನ್ನು ಒಂದು ಸೈಡಿಗೆ ಹಾಕಿ, ಆ ಒಂದು ಯೂಟ್ಯೂಬ್ ಚಾನಲೆಲ್ಲ ಇನ್ನೊಂದು ಸೈಡಿಗೆ ಹಾಕಿರಿ. ಯಾಕಂತಂದ್ರೆ ನಮಗಷ್ಟೇ ಅಲ್ಲದ ಬೇರೆದವ್ರಿಗೆ ಹೆಲ್ಪ್ ಆಗಬೇಕು. ನಾವು ಏನೇ ಒಂದು ಕಲ್ತ್ರೂ ಅದು ಬೇರೆದವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋದು ನಂದೊಂದು ಥಾಟ್. ಸೊ ಅದಕ್ಕೆ ನಿಮಗೆ ಇದಕ್ಕಿಂತ ಚೆನ್ನಾಗಿ ನಾನು ಹೇಳೋದಕ್ಕಿಂತ ಚೆನ್ನಾಗಿ ನಿಮಗೆ ಯೂಟ್ಯೂಬ್ ಚಾನಲ್ಸ್ ಗೊತ್ತಿದ್ವು ಅಂತಂದ್ರೆ ಅದನ್ನು ನೀವು ಕಮೆಂಟ್ ಮುಖಾಂತರ ಕೆಳಗಡೆ ಹಾಕಿರಿ, ಬೇರೆದವ್ರಿಗೆ ಅದು ಹೆಲ್ಪ್ ಆಗ್ತದೆ. ಆ್ಯಂಡ್ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಕೂಡ ಕಮೆಂಟ್ ಮಾಡಿರಿ, ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.